simple egg rice recipe that you can do in 10 minutes. ಇವತ್ತು ನಾನು ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ಎಗ್ ರೈಸ್ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್: ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್, ಮೊಟ್ಟೆ. ಆಮೇಲೆ ಸ್ಪೈಸಸ್ ಏನಂದರೆ ಸೋಯಾ ಸಾಸ್, ಅಚ್ಕಾರದ ಪುಡಿ, ಉಪ್ಪು, ಗರಂ ಮಸಾಲ. ಇಷ್ಟೇ ಐಟಮ್ಸ್ ಬೇಕಾಗಿರುತ್ತೆ ಎಗ್ ರೈಸ್ ಮಾಡುವ. ಫಸ್ಟ್ ಮೊಟ್ಟೆನ ಹೊಡೆದು ಫ್ರೈ ಮಾಡಬೇಕು. ಲೈಕ್ ಜಸ್ಟ್ ಸುಮ್ಮನೆ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಉದುರಿಸ್ಬೇಕಷ್ಟೆ, ಅದೇನಿಲ್ಲ. ಮಾಡುವ. 4 ಮೊಟ್ಟೆ ಹೊಡ್ಕೊಂಡಾದ್ಮೇಲೆ ಟ್ರೈಪಾಡ್ ಕೂಡ ಇಲ್ಲ ಗುರು, ಇದಾಗ್ಬಿಡುತ್ತೆ. ಎಗ್ ಬುರ್ಜಿ ಥರ ಟೆಕ್ಸ್ಚರ್ ಬರೋ ತನಕ just have to keep doing this. ಮಾಡೋಕ್ಕೆ ಬರೋದಿದೆ ಒಂದೇ ಕರೆಕ್ಟಾಗಿ, ಏನು ಕರೆಕ್ಟಾಗಿ ಬರಲ್ಲ. ಹಾಗಂತ ಇವಾಗ ನನ್ನ ತಮ್ಮಂದು ಜಸ್ಟ್ ಇವಾಗ ತಾನೇ ಒಂದು ನನಗೋಸ್ಕರ ಲೋಡೆಡ್ ಚಿಕನ್ ಫ್ರೈಸ್ ಮಾಡಿದ್ದನ್ನು ನೋಡಿ ಇನ್ಸ್ಪೈರ್ ಆಗಿ ಕಾಪಿ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡ್ಬಿಡಿ. ಥಿಂಗ್ ಲೈಕ್ ದಟ್. ಜಸ್ಟ್ 100 days 100 ವೀಡಿಯೋಸ್ ಹಾಕಬೇಕಲ್ಲ, ಡಿಫ್ರೆಂಟ್ ವೇರಿಯೇಷನ್ಸ್ ಇರಲಿ ಅಂತ. ಬರೀ ಸುಮ್ಮನೆ ಕೂತ್ಕೊಂಡು ಮಾತಾಡೋದು ಅಥವಾ ಗೆಟ್ ರೆಡಿ ವಿತ್ ಮೀ ಮಾಡೋದು ಅಥವಾ ಔಟ್ಫಿಟ್ ಮಾಡೋದು. ವೈ ಇದು ಸಮಥಿಂಗ್ ಲೈಕ್ ದಿಸ್ ಆಲ್ಸೋನು ಅಂತ. ಅದು ಗಟ್ಟಿ ಆಗ್ತಾ ಇದೆ, ಹೀಗೆ ಗಟ್ಟಿ ಆಗಬೇಕು. ಈ ಟೆಕ್ಸ್ಚರ್ ಬರಬೇಕು. ದಿಸ್ ಇಸ್ ಡನ್. ನಾನು ಇದು ಉಪ್ಪು ಹಾಕಿಲ್ಲ ಬಿಕಾಸ್ ನಾನು ಮಾಡೋ ಎಗ್ ರೈಸೇ ಬೇರೆ ಥರ, ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಎಗ್ ರೈಸ್ನ. ಯಾವುದ್ಯಾವುದೋ ಸ್ಟೆಪ್ಸ್ ಉಲ್ಟಮ್ ಬಲ್ಟ ಎಲ್ಲ ಆಗಿಬಿಟ್ಟಿರುತ್ತೆ. ಆ ರಾ ಎಗ್ ಅಂತಂದರೆ ಎಗ್ ಟೇಸ್ಟ್ ಬರಬೇಕು, ಬೇರೆ ಯಾವುದು ಸ್ಪೈಸಸ್ ಹಾಕಲ್ಲ ಇದಕ್ಕೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ರೈಸ್ ಸೆಗ್ಮೆಂಟ್ ಹೋಗೋಣ. ನಾನು ಅಡುಗೆ ಮಾಡ್ತೀನಿ, ಅಡುಗೆ ಮಾಡಲ್ಲ ಅಂತಲ್ಲ, ಬಟ್ ಮೂಡ್ ಬರಬೇಕು. ಅಡುಗೆ ಮಾಡೋದಕ್ಕೆ ನಂಗೆ ಮೂಡ್ ಬರಬೇಕು, ಇಲ್ಲಾಂದರೆ ಅಡುಗೆ ಮಾಡಲ್ಲ. ನಾವು ಮಾಡ್ಕೊಂಡ್ರೂ ಈ ಥರ ಏನಾದ್ರು ಚಿಕ್ಕ ಪುಟ್ಟ ಆ್ಯಕ್ಚುಲ್ ಅಡುಗೆ ಎಲ್ಲ ಮಾಡಲ್ಲ. ಫಸ್ಟ್ ಎಣ್ಣೆ, ಆ್ಯಂಡ್ ನಾವು ವೆಜಿಟೇಬಲ್ಸ್ ಹಾಕೋದನ್ನು ಫುಲ್ ಜಾಸ್ತಿ ರೋಸ್ಟ್ ಆಗಬೇಕು. ಕಾಲಿದೆ ಇದು. ಜಾಸ್ತಿ ತಿನ್ನಲ್ಲ ಈರುಳ್ಳಿ, ನನ್ನ ತಮ್ಮಂಗೂ ಸೇರ್ಸ್ ಮಾಡ್ತಾ ಇರೋದು. ಸೊ ಅವನು ತಿಂತಾನೆ, ಅವನೆಲ್ಲ ತಿಂತಾನೆ, ಬಕಾಸುರ ಅಂತಾನೆ. ಫುಲ್ ಕಂಪ್ಲೀಟ್ ಫ್ರೈ ಆಗಬೇಕು. ಲೈಕ್ ಇದು ರಾ ಇದ್ದಾಗ ಏನಂದರೆ ದೊಡ್ಡದಾಗಿರುತ್ತೆ, ಕುಕ್ ಆಗ್ತಾ ಚಿಕ್ಕದಾಗ್ಬಿಡುತ್ತೆ. ಗೋಲ್ಡನ್ ಬ್ರೌನ್. ಫ್ಲೇಮ್ ಇವಾಗ ಮೀಡಿಯಮ್ ಇದೆ, ಲೋ ಇಲ್ಲ, ಹಾಗೆ ಇಲ್ಲ, ಕಾಣಿಸ್ತಾ ಇದೆ ನನಗೆ. ಗೋಲ್ಡನ್ ಬ್ರೌನ್ ಆಗ್ತಾ ಇರೋದು. ಇದು ಸೆಮಿ ಕುಕ್ ಆಗ್ತಿದೆ ಅಂದಾಗೆ ಕ್ಯಾರೆಟ್ ಹಾಕೋಬೇಕು. ಬಿಕಾಸ್ ಕ್ಯಾರೆಟ್ ಕೂಡ ಅದೇ ಥರ ಕಡಿಮೆ ಆಗಬೇಕು. ನನಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಹಾಕೋತೀನಿ. ಎಗ್ ರೈಸ್ ಜಾಸ್ತಿ ಚೆನ್ನಾಗಿ ಯೂಸ್ ಮಾಡಲ್ಲ ಕ್ಯಾರೆಟ್ಸ್ನ, ಬಟ್ ನಾನು ಯೂಸ್ ಮಾಡ್ತೀನಿ. ನನಗೆ ಇನ್ನೊಂದೇ ಪ್ರಾಬ್ಲಮ್ ಗೊತ್ತಾ, ಇವಾಗ ಬೇರೆಯವ್ರು ಕುಕ್ ಮಾಡಿದಾಗ ಆ ವೆಜಿಟೇಬಲ್ಸ್ ನಾನು ತಿನ್ನೋಕ್ಕಾಗಲ್ಲ, ಅಲ್ಲಿ ನಾನೇ ಕುಕ್ ಮಾಡಿದಾಗ ವೆಜಿಟೇಬಲ್ಸ್ ನಾನು ತಿಂತೀನಿ. ಇದು ಯಾವ ಥರ ಸೈಕಾಲಜಿ ನನಗೆ ಅಂತ ಗೊತ್ತಿಲ್ಲ, ಬಟ್ ಅದು ಹ್ಯಾಪನ್ಸ್. ನಾನೇ ಕುಕ್ ಮಾಡಿದಾಗ ಒಂದು ವೆಜಿಟೇಬಲ್ ಇರಲ್ಲ ನನ್ನ ಪ್ಲೇಟಲ್ಲಿ, ಕಂಪ್ಲೀಟ್ ಫುಲ್ ಕ್ಲೀನ್ ಪ್ಲೇಟ್ ಆಗಿರುತ್ತೆ. ಬಟ್ ಅದೇ ಬೇರೆಯವ್ರು ಕುಕ್ ಮಾಡಿದಾಗ ಎಲ್ಲ ಆಸೆ ಸೈಡ್ ಇರುತ್ತೆ. ಇದು ಕುಕ್ ಆಗ್ತಿದೆ ಅಂತ ಹೇಳಿ 4 ಚಿಲ್ಲೀಸ್ ತೊಗೊಂಡ್ರದು, 3/4 ಆನಿಯನ್, 1 full ಕ್ಯಾರೆಟ್, ಆ್ಯಂಡ್ ದೆನ್ ಚಿಲ್ಲಿ 4. ಇದು ಇಬ್ಬರು ಮಾಡ್ಕೊಳ್ಳೋದಕ್ಕೆ. ಆಯಿಲ್ ಕಡಿಮೆ ಆಗುತ್ತಾ? ಇದಾದಮೇಲೆ ಜನರಲಿ ಜನ ಸ್ಪೈಸಸ್ ಹಾಕಕ್ಕೆ ಹೋಗ್ತಾರೆ ಅನ್ಸುತ್ತೆ, ನಾಟ್ ಶೋರ್. ಬಟ್ ನಾನು ರೈಸ್ ಹಾಕ್ತೀನಿ. ಅದನ್ನು ರೈಸ್ ಹಾಕೊಂಡು ರೈಸ್ನು ಈ ಥರ ಬಾಡಿಸ್ಕೊತೀನಿ. ಓಕೆ, ತುಂಬ ಹಾಕ್ತಿದೆ. ಏನು ಸ್ವಲ್ಪ ಕಡಿಮೆ ಮಾಡಿ ರೈಸ್ ಹಾಕೊಳ್ಳುವ. ನನಗೆ ಒಂದು ಎಗ್ಗೂ ಬೇಕು, ಬಕಾಸು ಅಷ್ಟು ಥರ ತಿಂತೀವಿ ಅಂತ ಅನ್ಕೋಬೇಡಿ. ಅವ್ನು ತಿಂತಾನೆ, ಸಣ್ಣ ತಿಂತಾನೆ, ಅವ್ನು ಗೊತ್ತಾಗ ರೈಸ್ನ ಫುಲ್ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡಿ. ಇದನ್ನ ಫುಲ್ ಬಿಡಿ ಮಾಡಿಬಿಟ್ಟು ಹಾಕಬೇಕಾಗಿತ್ತು ನಾನು, ಎಲ್ಲ ಕೆಲಸ ಮಾಡಿ. ಫುಲ್ ವೆಜಿಟೇಬಲ್ಸ್ ಬ್ಲೆಂಡ್ ಆಗಬೇಕು. ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾರೆ, ಸ್ಪ್ರಿಂಗ್ ಆನಿಯನ್ಸ್ ಅದನ್ನು ನಾನು ಆಚೆ ಕಡೆ ಹಾಕ್ತೀನಿ, ಸೊ ಇನ್ಕ್ಲೂಡ್ ಮಾಡ್ತಿಲ್ಲ. ಇದು ಕೈ ನೋವಂತೂ ಓಕೆ. ಸೊ ಫ್ಲೇಮ್ ಜಾಸ್ತಿ ಮಾಡಿ ಫೈನಲ್ ಟಚಸ್ಸಿಗೆ ಬರ್ತಾ ಇದ್ದೀವಿ.
ಓಕೆ ಸ್ವಲ್ಪ ಇಷ್ಟು ಹಚ್ಚ ಖಾರದ ಪುಡಿ ಮಸಾಲ ಇರಬೇಕು ಇನ್ನೊಂದು ಜಾಸ್ತಿ ಮಸಾಲನೂ ಇರಬಾರ್ದು. ಮೊದಲೇ ಚಿನ್ನ ಜಾಸ್ತಿ ಹಾಕಿದ್ದೀನಿ, ನನ್ನ ತಮ್ಮಂಗೆ ಜಾಸ್ತಿ ಖಾರ ಆಗಲ್ಲ. ಪಾನಿಪುರಿ ಬೇಲ್ಪುರಿ ಮಸಾಲೆ ಪುರಿ ಏನು ತಿನ್ನೋವಾಗೂ ಅಂಕಲ್ ಬರೀ ಸ್ವೀಟ್ ಅಂತ ನನ್ನ ಮಗ ಗೌರು ಜಾಸ್ತಿಗೆ ಅವಮಾನ ನನ್ನ ಮಗ. ಅವನ್ನ ಕಡೆಯಲ್ಲಿ ಇಟ್ಕೊಂಡು ಮಾಡಬೇಕು. ಖಾರದ ಆದಮೇಲೆ ಗರಂ ಮಸಾಲ, ಇನ್ನೊಂದ್ಸರಿ ಅದರಲ್ಲೂ ಬಿರಿಯಾನಿ ಮಾಡೋ ಬ್ಲಾಗ್ ಮಾಡ್ತೀನಿ ಅದಕ್ಕೆ. ಓಕೆ, ಎರಡೇ ಮಸಾಲೆ ಯೂಸ್ ಮಾಡೋದು ಮತ್ತು ಸ್ಪೈಸಸ್ ಯೂಸ್ ಮಾಡೋದು. ಇದಾದಮೇಲೆ ಸೋಯಾ ಸಾಸ್ ಹಾಕಬೇಕು. ಈ ಎಗ್ನ ಹಾಕೋದು. ಇದಾದಮೇಲೆ ಲಾಸ್ಟಿಗೆ ಉಪ್ಪು ನನಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಜಾಸ್ತಿ ಎಷ್ಟು ಕಡಿಮೆ ಅಂತ, ಎಷ್ಟು ಹಾಕಿದ್ರೆ ಜಾಸ್ತಿ ಆಗುತ್ತೆ ಎಷ್ಟು ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ ಫಿಗರ್ ಔಟ್ ಅಂತೂ ನಾನು ಈ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಅಂತ ಫಿಗರ್ ಔಟ್ ಮಾಡ್ತಿದ್ದೀನಿ. ಸೊ ಅಂದಾಜಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಉಪ್ಪು ಹಾಕಬೇಕು. ಬೇಕಂದ್ರೆ ಆಮೇಲೆ ಹಾಕೋಬೋದು, ಮೊದಲೇ ಜಾಸ್ತಿ ಹಾಕೊಂಡ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಯು ಆರ್ ಡನ್. ಯಸ್ ಡನ್. ಈ ಕೊರಿಯನ್ ಒಂದು ಬರುತ್ತೆ ಬಿಬಿಂಬಾಪ್ ಅಂತ, ಬಿಬಿಂಬಾಪ್. ಸೊ ಅದನ್ನು ಲೈಕ್ ಎಲ್ಲ ಥರದನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಚೆನ್ನಾಗಿರುತ್ತೆ, ಟ್ರೈ ಮಾಡಿದ್ರೆ ಮಾಡ್ಬೋದು. ಯಾ, ದಿಸ್ ವಾಸ್ ಇಟ್, ಸಿಂಪಲ್ ಎಗ್ ರೈಸ್ ರೆಸಿಪಿ. ನಿಮಗೆ ಬೇಕಂದ್ರೆ ನೀವು 10 ನಿಮಿಷ ಮಾಡ್ಕೋಬೋದು. ದಿಸ್ ಈಸ್ ಹೌ ಐ ಮೇಕ್ ಮೈ ಎಗ್ ರೈಸ್. ದಿಸ್ ವಾಸ್ ಟುಡೇಸ್ ವ್ಲಾಗ್. ಮತ್ತೆ ಸಿಗುವ ನಾಳೆ ಬೇರೆ ವ್ಲಾಗ್ ಜೊತೆ. ಅಲ್ಲಿವರೆಗೂ ಬೈ, ಸಿಗುವ.